ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇದ್ದೀನಿ ಹಾವೇರಿ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲಿಂದ. ಬನ್ನಿ ಸ್ನೇಹಿತರೆ, ನಾವು ಇವತ್ತು ಒಂದು ಸ್ಕೂಲನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಸ್ಕೂಲ್ ಎಲ್ಲಿದೆ, ಯಾವ ಸ್ಕೂಲು, ಯಾವ ಮ್ಯಾನೇಜ್ಮೆಂಟು, ಅದನ್ನು ಏನಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಎಲ್ಲರೂ ಕಾಣಿಸ್ಬೇಕು ಇವತ್ತಾ? ಗುಡ್, ವೆರಿ ಗುಡ್. ಕ್ಲೋಸ್ ಯುವರ್ ಐಸ್, ಮನಸ್ವಿ. ಶ್ರೀಮತಿ ಲೀಲಾವತಿ ವೀರಪ್ಪ ಮಿರ್ಜಿ ಸೊಸೈಟಿ ಕಾರ್ಯದರ್ಶಿಗಳಾದ ಶ್ರೀಶೈಲ್ ಮಿರ್ಜಿ ಅವ್ರನ್ನ ಭೇಟಿಯಾಗೋಣ. ಅವರು ತಮ್ಮ ಸಂಸ್ಥೆ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ. ನಮಸ್ಕಾರ ಸರ್. ಸರ್, ಈ ಒಂದು ನಮ್ಮ ಫನ್ ಸ್ಟೋನ್ ಸ್ಕೂಲ್ ಅಂದರೆ ಫ್ರೀ ನರ್ಸರಿ ಸ್ಕೂಲ್ ಆಗಿರ್ಬೋದು, LKG UKG ಆಗಿರ್ಬೋದು, ನೀವು ಹಾವೇರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ. ತುಂಬ ಚೆನ್ನಾಗಿ ನಾವೆಲ್ಲ ವಿಸಿಟ್ ಮಾಡ್ಕೊಂಡು ಎಲ್ಲ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. ಈ ಸಂಸ್ಥೆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಸಂಸ್ಥೆ ಯಾವ ಥರ ಬಂತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಹೇಳಿ ಸರ್. 2023ಕ್ಕಿಂತ ಮುಂಚೆ ನಾನು ಒಂದು ಬೇರೆ ಸ್ಥಳ 2026 ನಾನು ಹಾವೇರಿಗೆ ಬಂದೆ. ಹಾವೇರಿ ಬಂದಾಗಿನ ಮೇಲೆ ಇಲ್ಲೆಲ್ಲ ಸುಮಾರು ಊರೆಲ್ಲ ನನ್ನ ಮೊದಲಿನ ಊರೆಲ್ಲ ಇದೇ ಇದ್ದಿದ್ರಿಂದ ನಾನು ನೋಡಿದಾಗ ಸುಮಾರು 12 ವರ್ಷದ ಹಿಂದೆ ಹೋದಾಗೂ ಈಗ ವಾಪಸ್ ಬಂದಾಗೂ ಇಲ್ಲಿ ಯಾವುದೂ ಸ್ಕೂಲಿಗೆ ಇರುವಂಥದ್ದು ಮಹತ್ವ ಇಲ್ಲಿ ಕಾಣಲೇ ಇಲ್ಲ. ಸೊ ಆ ಒಂದು ಉದ್ದೇಶದಿಂದ ನಾ ಏನು ಮಾಡಿದೆ, ಹಾಗೆ ಯೋಚನೆ ಮಾಡ್ತಿರ್ಬೇಕಾಗಿತ್ತು ಅಂತಂತಂದ್ರೆ ನಾನು ಒಂದು ಯಾಕೆ ಸ್ಕೂಲನ್ನು ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು, ನನಗೂ ಸುಮಾರು ಒಂದು 26 ವರ್ಷದ ಅನುಭವ ಇರೋದ್ರಿಂದ ನಾವು ಒಂದು ಸ್ಕೂಲ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತಂತೇಳಿ ಯೋಚನೆ ಮಾಡಿ ಯಾವುದಾದ್ರೂ ಫ್ರಾಂಚೈಸಿ ನೋಡೋಣ ಅಂತಂತೇಳಿ ಹಾಗೆ ಒಂದ್ಸರಿ ಡಿಜಿಟಲ್ ಮೀಡಿಯಾಗಳು ನೋಡ್ಬೇಕಾಗಿದ್ರೆ ಇವ್ರದ್ದು ಫನ್ ಸ್ಟೋನ್ ಪ್ಲೇ ಸ್ಕೂಲ್ ಅಂತಂತೇಳಿ ಇವ್ರದ್ದೊಂದು ಅಡ್ವರ್ಟೈಸ್ಮೆಂಟನ್ನು ನೋಡಿದೆ. ಇವ್ರದ್ದು ಕರಿಕ್ಯುಲಮ್ ಆಗಲಿ, ಇವ್ರದ್ದು ಮಟೀರಿಯಲ್ಸ್ ಆಗಲಿ ಒಂದು ಸ್ವಲ್ಪ ಎಲ್ಲನೂ ಭಾಳ ಇಷ್ಟ ಆಯ್ತು. ಅವ್ರು ಇರೋವಂಥದ್ದು, ಅವ್ರದ್ದು ನೆಕ್ಸ್ಟ್ ಇಂಟ್ರಾಕ್ಷನ್ ಮಾಡಿದಾಗ ಅವರೆಲ್ಲ ಕೊಡುವಂಥದ್ದು ಮೋಟಿವೇಶ್ನಲ್ ಸ್ಪೀಚ್ ಆಗಲಿ, ಅವರೆಲ್ಲ ಕೊಡುವಂಥ ಕರಿಕ್ಯುಲಮ್ ಎಲ್ಲನೂ ನಾನು ಸುಮಾರು ಒಂದು 3 ತಿಂಗಳೆಲ್ಲನೂ ಸ್ಟಡಿ ಮಾಡಿಬಿಟ್ಟು ಆಮೇಲೆ ನಂತರಿಗೆ ನಾನು ಕಂಪ್ನಿಗೆ ಕನ್ಸಲ್ಟ್ ಮಾಡಿದಾಗ ಅವರು ಆಯ್ತು ನಾವು ಕೊಡ್ತೀವಿ ಅಂತಂತ ಹೇಳಿದ್ರು. ಅವಾಗ ನಾನು ನಮ್ಮ ತಾಯಿ ಜೊತೆನ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿದೆ. ಇಲ್ಲ, ಹಾವೇರಿ ಒಳಗೆಲ್ಲ ಸಣ್ಣ ಸಣ್ಣ ಸ್ಕೂಲ್ ಭಾಳ ಅದಾವು, ಮತ್ತು ನೀವು ಸ್ಕೂಲ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತಂತೇಳಿ ಒಂದು ನೆಗೆಟಿವ್ ಥಾಟ್ಸ್ ಅವ್ರ ಕಡೆಯಿಂದ ಬಂದಾಗಿದ್ಮೇಲೆ ಸುಮಾರು ಒಂದು 15 ದಿವಸ ನಾನು ಯಾರು ಇದ್ರೂ ವಿಚಾರನೇ ಮಾಡಲೇ ಇಲ್ಲ. ಡೈರೆಕ್ಟ್ ನೇರವಾಗಿ ಕಂಪ್ನಿಗೆ ಕಾಲ್ ಮಾಡಿಬಿಟ್ಟು ಹೇಳಿ ಕಂಪ್ನಿಯಿಂದನೇ ನಾನು ಫ್ರಾಂಚೈಸಿಗೆ ಏನು ಮಾಡಿದೆ ಅಂತಂತಂದ್ರೆ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಿಬಿಟ್ಟೆ. ಅದಕ್ಕೆ ತುಂಬಬೇಕಾಗಿದ್ದಂಥ ಅಮೌಂಟನ್ನು ನಾನು ಯಾರಿಗೂ ಮತ್ತೆ ತಿರುಗಿ ಹೇಳಲೇ ಇಲ್ಲ. ಅಮೌಂಟನ್ನು ತುಂಬಿ ಪರ್ಮಿಷನನ್ನು ತೊಗೊಂಡೇ ಬಿಟ್ಟೆ ನಾನು ಇಮಿಡಿಯೇಟ್ ಆಗಿ. ಯಾಕಂದ್ರೆ ಇನ್ನು ಉಳಿದಿರೋದಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗ್ಲಿಕ್ಕೆ, ಅಕಾಡೆಮಿಕ್ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನು 3 ಮಂತ್ಸ್ ಉಳಿದಿತ್ತು. ನವೆಂಬರ್ದೊಳಗೆ ಆಲ್ರೆಡಿ ನಾನು ಇದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೆ. ಇನ್ನು ಉಳಿದಿದ್ದು ಜನವರಿ ಫೆಬ್ರವರಿ. ಹಂಗೆ ಆತ್ಮೀಯರು ಒಬ್ರು ಇಲ್ಲೇ ಸ್ಕೂಲ್ ಸ್ಟಾರ್ಟ್ ಮಾಡಿದವ್ರೊಬ್ರಿಗೆ ಭೇಟಿ ಆದಾಗ ಅವ್ರು ಏನಂತಂತಂದ್ರೆ, ಇಲ್ಲ ನೀವು ಭಾಳ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿ, ಇನ್ನೇ ನಿಮ್ಗೆ ಅಡ್ಮಿಷನ್ ಸಿಗೋದು ಭಾಳ ಕಷ್ಟ, ಬಿಲ್ಡಿಂಗ್ ಕಟ್ಟಕ್ಕೆ ಆಗಂಗಿಲ್ಲ, ಆ ರೀತಿ ಎಲ್ಲನೂ ನೆಗೆಟಿವ್ ಹೇಳಿದಾಗ ಯಾಕೆ ಮಾಡೋಕ್ಕಾಗಂಗಿಲ್ಲ ಅಂತಂತೇಳಿ ನಮ್ಮ ಗೌಂಡಿ ಮೇಸ್ತ್ರಿಗೆಲ್ಲ ಕರೆದು ಕೇಳಿ ಅವ್ರಿಗೆಲ್ಲ ಕನ್ಸಲ್ಟೇಷನ್ ಮಾಡಿದಾಗ ಅವರೆಲ್ಲ ಹೇಳಿದ್ರು, ಇಲ್ಲ ನೀವು ಕಟ್ಬೋದು, ನಾನು ನಿಮ್ಗೆ ಕಟ್ಕೊಡ್ತೀನಿ ಅಂತಂತೇಳಿ ಅನ್ನೋ ಭರವಸೆನೂ ಕೊಟ್ಟರು. ಅದೇ ರೀತಿನೇ ಅದಕ್ಕೆ ನಾವು ಏನು ಮಾಡಿದ್ವಿ, ಪೂಜೆನೂ ಮಾಡಿಸಿ, ಪೂಜೆ ಮಾಡಿದ ದಿವಸನ ಸುಮಾರು 3 ಫುಟ್ ಬಿಲ್ಡಿಂಗನ್ನು ಕಟ್ಕೊಟ್ರು. ಅದೇ ರೀತಿಯಾಗಿ ನಾವು ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿ ಇದರಿಂದ 3 ಮಂತ್ಸ್ ಒಳಗನ ಬಿಲ್ಡಿಂಗ್ ಎಲ್ಲ ಕಟ್ಕೊಟ್ರು. ಅದನಂತರ ಎಲ್ಲ ರೂಫಿಂಗ್ ಎಲ್ಲ ಮಾಡ್ಕೊಂಡ್ವಿ. ಕಂಪ್ನಿಯಿಂದ ಎಲ್ಲ ಮಟೀರಿಯಲ್ಸ್ ಎಲ್ಲನೂ ಬಂತ್ರಿ. ಇಮಿಡಿಯೇಟಾಗಿ ಎಲ್ಲನೂ ಜಾಯಿಂಟ್ಸ್ ಅಂತ ಹೇಳ್ತೇವಲ್ಲ, ಒಂದಕ್ಕೊಂದು ತಾಳ್ಮೆ ಕಾಕತಾಳೆ ಅಂದಂಗೆ ಎಲ್ಲನೂ ಜೊತೆಗೆ ಒಟ್ಟಿಗೆ ಎಲ್ಲ ಬಂದಾಗಿದ ಮೇಲೆ ನನಗೂ ಖುಷಿ ಅನ್ನಿಸ್ತು. ಸುಮಾರು ಆಗಸ್ಟ್ 21, 2024ರಲ್ಲಿ ವಿದ್ಯುತ್ವಾಗಿ ಈ ಶಾಲೆಯನ್ನ ಏನ್ ಮಾಡಿದ್ವಿ ಅಂತಂತಂದ್ರೆ ಓಪನಿಂಗ್ ಮಾಡ್ಕೊಂಡು, ಮೊದಲಿಗೆ ಇದ್ದದ್ದು 3 ಮಕ್ಕಳು ನಮ್ಮಲ್ಲಿ ಈ ಸ್ಕೂಲ್ನಲ್ಲಿ ಇದ್ದದ್ದು 3 ಮಕ್ಕಳು. ಆ 3 ಮಕ್ಕಳು ಇಲ್ಲೇ ನಮ್ಮ ಹತ್ತಿರದ ಏರಿಯಾದವ್ರ ಅಡ್ಮಿಷನ್ ಮಾಡಿಸಿದ್ರು. ತದನಂತರ ಒಂದು ಬಹಳ ಪ್ರಯತ್ನ ಮಾಡಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಕೊಂಡಾಗಿನ ಮೇಲೆ ನಂತರ ಒಂದು ನಮ್ದು ಅಕಾಡೆಮಿಕ್ ಮಿಡ್ ಟರ್ಮ್ ಅಡ್ಮಿಷನ್ಗೆ ಈ ಸ್ಕೂಲ್ನೊಳಗೆ ಈ ಫ್ರಾಂಚೈಸಿ ಒಳಗೆ ಒಂದು ಅವಕಾಶ ಇತ್ತು. ಆ ಟೈಮ್ದೊಳಗೆ ಸುಮಾರು 7 ಜನ ನಮಗೆ ನಮ್ಮ ಸ್ಕೂಲಿಂದ ಎಲ್ಲ ಆಕ್ಟಿವಿಟೀಸ್ ಅನ್ನ ನೋಡ್ಕೊಂಡು ಪ್ರೀ ನರ್ಸರಿಗೆ 7 ಜನ ಅಡ್ಮಿಷನ್ ಮಾಡಿಸಿದ್ರು ನವೆಂಬರ್ ತಿಂಗಳಲ್ಲಿ.
ಓಕೆ, ನಾವು ಈ ಫನ್ ಸ್ಟೋನ್ ಸ್ಕೂಲ್ ಅನ್ನ ಮತ್ತೆ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೋಡ್ಬೋದು ಸರ್? ಸರ್ ಪ್ರೆಸೆಂಟ್ಲಿ ಬೆಂಗಳೂರೊಳಗೆ 3 ಬ್ರಾಂಚ್ ಅದ, ಮೈಸೂರೊಳಗೆ 1 ಅದ, ಆಮೇಲೆ ಬಿಜಾಪುರದೊಳಗೆ ಅದ, ಹಾವೇರಿ ಒಳಗೆ 1 ಅದ. ಸೊ ಈಗ ಸರ್ ಈಗ ನೀವು ಹೇಳೋ ಪ್ರಕಾರ ಬೇರೆ ಬೆಂಗಳೂರಲ್ಲಿ ಸಿಗ್ತಕ್ಕಂತ ಎಜುಕೇಶನ್ ಈಗ ಹಾವೇರಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತೀರಾ ನೀವು? ಹೌದು ಸರ್. ನಮ್ಮಲ್ಲಿ ಏನೈತಿ, ಇದು ಎಲ್ಲಾ ಯಾವುದೇ ಬ್ರಾಂಚಸ್ ಇರ್ಲಿ, ಅವ್ರ ಕರಿಕ್ಯುಲಮ್ ಆಗ್ಲಿ, ಬುಕ್ಸ್ ಆಗ್ಲಿ, ಅವ್ರದ್ದು ಏನು ಸ್ಟಡಿ ಮೆಟೀರಿಯಲ್ಸ್ ಏನೈತಲ್ಲ, ಯಾವುದೇ ಬ್ರಾಂಚಸ್ ಹೋದ್ರು ಇದು ಸೇಮ್ ಇರ್ತದೆ ಸರ್. ಇವನ್ ಬೆಂಗಳೂರಿಗಂತ ಮಗು ಇಲ್ಲಿ ಬಂದು ಕಲ್ತ್ರು ಸೇಮ್ ಕ್ಲಾಸಸ್, ಸೇಮ್ ವೀಕ್ ಏನೇನ್ ಪ್ರೋಗ್ರಾಮ್ ನಡಿಬೇಕಾಗಿತ್ತಲ್ಲ ಅದೇ ಪ್ರೋಗ್ರಾಮ್, ಅದೇ ಕರಿಕ್ಯುಲಮ್, ಅದೇ ಆಕ್ಟಿವಿಟೀಸ್ ಅನ್ನ ನಡೀತಿರ್ತೈತಿ. ಸಪೋಸ್ ನಮ್ಮ ಹಾವೇರಿಯಿಂದ ಯಾವ್ದೋ ಮಕ್ಕಳು ಬೆಂಗಳೂರಿಗಾಗ್ಲಿ, ಮೈಸೂರಿಗಾಗ್ಲಿ, ಬಳ್ಳಾರಿಗಾಗ್ಲಿ, ಬಿಜಾಪುರಕ್ಕಾಗ್ಲಿ ಟ್ರಾನ್ಸ್ಫರ್ ಆಗಿ ಹೋದ್ರು ಸಹಿತ ನಾವು ಇಲ್ಲಿಂದ ಅವ್ರಿಗೆ ಟಿಸಿನ ಕೊಡ್ತೀವಿ, ಟ್ರಾನ್ಸ್ಫರ್ ಕೊಡ್ತೇವೆ. ಸೇಮ್ ಬ್ರಾಂಚ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬಹುದು ಸರ್. ಅಲ್ಲಿ ನೆಕ್ಸ್ಟ್ ಮಿಡ್ ಟರ್ಮ್ ಏನ್ ಫೀ ಏನಿರ್ತೈತೆ ಅವ್ರು ಅಲ್ಲಿ ಕಟ್ಬೋದು ಸರ್. ಇಲ್ಲಿ ಅಲ್ಲಿದು ಸೇಮ್ ಫಾರ್ಮಾಲಿಟೀಸ್ ಎಲ್ಲ ಸೇಮ್ ಇರ್ತದೆ ಸರ್ ಬ್ರಾಂಚಸ್ ಒಳಗೆ. ಓಕೆ ಸರ್, ಯಾವುದೇ ಚೇಂಜಸ್ ಇರಂಗಿಲ್ಲ ಸರ್. ಓಕೆ ಸರ್. ಈ ಒಂದು ನಿಮ್ಮ ಫನ್ ಸ್ಟೋನ್ ಸ್ಕೂಲ್ ಏನಿದೆ ಸರ್, ಇಲ್ಲಿ ಈ ಸ್ಕೂಲಲ್ಲಿ ಮಕ್ಕಳು ಏನು ಹೊಸದಾಗಿರೋದು, ಹೊರಗಡೆ ಏನು ಇಲ್ಲದೆ ಇರೋದು ಇಲ್ಲಿ ಇದೆ ಸರ್ ನಿಮ್ಮ ಪ್ರಕಾರ? ಟೋಟಲಿ ಇದು ಏನೈತಿ ಅಂತಂದ್ರೆ ನಮ್ಮ ಸ್ಕೂಲ್ ಇರೋದ್ರಿ ಸರ್, ಒಳ್ಳೆ ಪ್ರೀ ಸ್ಕೂಲ್ ಇದೆ. ಅಂದ್ರೆ ಚಿಕ್ಕ ಮಕ್ಕಳದ್ದು ಏನೈತಿ ಅಂತಂದ್ರೆ 2 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಸರ್. ಹೆಚ್ಚಿನ ವರ್ಷದ ಮಕ್ಕಳಿಗೆ ನಮ್ಮಲ್ಲಿ ಅವಕಾಶ ಇದೆ. ಹಿಂಗಾಗಿ ಎಲ್ಲಾನು ಏಜ್ ಇರುವಂತ ಎಲ್ಲಾ ಮಕ್ಕಳು ಒಂದೇ ರೂಫಿನೊಳಗೆ ಏನಾಗ್ತಾರೆ ಅಂತಂದ್ರೆ ಒಂದೇ ಗ್ರೌಂಡ್ ಒಳಗನ ಮಿಂಗಲ್ ಆಗ್ತಾರೆ ಸರ್. ಇದೆಲ್ಲ ಎಲ್ಲಾನು ಕೂಡ ಆಡೋದಾಗ್ಲಿ, ಗಿವ್ ಅಂಡ್ ಟೇಕ್ ಪಾಲಿಸೀಸ್ ಆಗ್ಲಿ, ಶೇರ್ ಅಂಡ್ ಕೇರ್ ಆಗ್ಲಿ, ಎಲ್ಲಾನು ಏನಿರ್ತೈತಿ ಸೇಮ್ ಏಜ್ ಗ್ರೂಪ್ ಇರ್ತದೆ ಸರ್. ಇಲ್ಲೆಲ್ಲ ಮಕ್ಕಳಿಗೆಲ್ಲಾನು ಒಂದೇ ಏಜ್ ಇರೋದ್ರಿಂದ ಅವ್ರು ಒಬ್ರದೊಬ್ಬರನ್ನ ಕೇರ್ ಮಾಡ್ಕೊಂತಾರೆ ಸರ್. ಇನ್ನೊಂದು ಹೆಲ್ದಿ ಎನ್ವೈರನ್ಮೆಂಟ್ ಸರ್ ಇದು ಟೋಟಲಿ. ಆಮೇಲೆ ವೆಲ್ ಟ್ರೈನಡ್ ಟೀಚರ್ಸ್ ಅದಾರ, ವೆಲ್ ಟ್ರೈನಡ್ ಇಕ್ವಿಪ್ಮೆಂಟ್ಸ್ ಅದಾವ. ಮಕ್ಕಳಿಗಾಗಿನ ಕಲಿಬೇಕಂತ ಹೇಳಿ ಏನ್ ಬೇಕಾಗಿರ್ತದಲ್ಲ, ಆಕ್ಟಿವಿಟೀಸ್ ಏನ್ ಮಾಡ್ಕೋಬೇಕು, ಅವ್ರಿಗೆ ಏನ್ ಕಲಿಸ್ಬೇಕಂತ ಏನಿದೆ ಅಲ್ಲ ಸರ್, ಈಗ ಬೇಸಿಕ್ ಆ ಎಲ್ಲಾ ಮಟೀರಿಯಲ್ಸ್ ನಮ್ಮ ಸ್ಕೂಲ್ ಒಳಗೆ ಅವೈಲಬಿಲಿಟಿ ಇದೆ ಸರ್. ಓಕೆ ಸರ್. ಈ ಸರ್ ಈ ಫನ್ ಸ್ಟೋನ್ ಹೆಡ್ ಆಫೀಸ್ ಇಂದ ನಿಮ್ಮಲ್ಲಿ ಇರ್ತಕ್ಕಂಥ ಟೀಚರ್ಸ್ ಗಳಿಗೆ ಏನು ಒಂದು ಟ್ರೈನಿಂಗ್ ಸಿಗುತ್ತೆ ಸರ್? ಸ್ಟಾರ್ಟಿಂಗ್ ಆಕ್ಚುಲಿ ನಾವೊಂದು ಟರ್ಮ್ ಮುಗಿದ ತಕ್ಷಣ ಅವ್ರಿಗೆಲ್ಲಾನು ಏನಾಗಿರ್ತೈತೆ ಅಂತ ಸರ್, ಹೆಡ್ ಆಫೀಸ್ ಇಂದ ನಮ್ದು ಬ್ರಾಂಚ್ ಇರೋದು ಡೆಲ್ಲಿಯಿಂದ ಸರ್. ಡೆಲ್ಲಿಯಿಂದ ಏನಾಗ್ತೈತಿ ಅಂತಂದ್ರೆ VC ಮೂಲಕ, ಆನ್ಲೈನ್ ಮೂಲಕ ಏನ್ ಮಾಡ್ತಾರೆ, ನಮ್ಮ ಟೀಚರ್ಸ್ಗೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಸರ್. ಬೇಕಾಗಿರುವಂತ ನೆಸೆಸಿಟಿ ಇರುವಂತದ್ದು ಅವ್ರಿಗೆ ಒಂದು ಫ್ಲೋದೊಳಗನ ಕೊಟ್ಟಿರ್ತೇವೆ. ಅಂದ್ರೆ ಪ್ರೀ ನರ್ಸರಿ ಇರೋರಿಗೆ ನರ್ಸರಿ ಇರೋರು LKG, UKG ಮುಗಿಸಿದ ಟೀಚರ್ ಮತ್ತೆ ಪ್ರೀ ನರ್ಸರಿ ಬರ್ಬೇಕು ಸರ್. ಇಟ್ ಇಸ್ ರೊಟೇಷನಲ್ ಸಿಸ್ಟಮ್. ಅಂದ್ರೆ ಒಬ್ರಿದ್ದವ್ರು ಒಬ್ಬರಿಗೆ ತಗೊಂತ ಹೋಗಂಗಿಲ್ಲ. ಆ ಟೀಚರ್ಸ್ ಆ ಪೂರ್ತಿ ಎಂಡ್ವರೆಗೂ ಮುಗಿಸ್ಕೊಂಡ್ರೆ ರೊಟೇಷನಲ್ ಸಿಸ್ಟಮ್ ಇರ್ತದೆ ಸರ್. ಅಂದ್ರೆ ಎಲ್ಲಾ ಟೀಚರ್ಸ್ ಎಲ್ಲಾ ಕ್ಲಾಸಸ್ ಬಗ್ಗೆ ನಾಲೆಜ್ ಇರ್ಲಿ, ಆ ಕರಿಕ್ಯುಲಮ್ ಏನಿರ್ತೈತಿ, ಕಾನ್ಸೆಪ್ಟ್ ಏನಿರ್ತೈತಿ, ನಾವ್ ಏನ್ ಮಕ್ಕಳಿಗೆ ಕಲಿಸ್ಬೇಕು ಅಂತಂತೇಳಿ ಆ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಅನ್ನ ಕಂಪ್ನಿನೂ ಹಾಗೆ ಪ್ರೊವೈಡ್ ಮಾಡ್ತದೆ ಸರ್. ಸರ್ ಮಕ್ಕಳಿಗೆ ಯಾವ್ಯಾವ ಒಂದು ಆಕ್ಟಿವಿಟೀಸ್ ನ ಕಲಿಸ್ತೀರಿ ಸರ್ ನೀವು? ಸರ್ ಈಗ ಟೋಟಲಿ ನಮ್ಮಲ್ಲಿ ಸುಮಾರು ಒಂದು ತಿಂಗಳಿಗಂತೂ ಸುಮಾರು ಒಂದು 2 ರಿಂದ 3 ಅಂತ ಆಕ್ಟಿವಿಟೀಸ್ ಇದ್ದೇ ಇರ್ತದೆ ಸರ್. ಕಲರ್ ಕಾನ್ಸೆಪ್ಟ್ ಬಗ್ಗೆ ಕಲರ್ ಆಕ್ಟಿವಿಟೀಸ್ ಇರ್ಬೋದು. ಆಮೇಲೆ ನಮ್ಮಲ್ಲಿ ಇದು ಏನೈತಿ ಸನಾತನ ಧರ್ಮದ ಏನೈತಿ, ನಮ್ಮ ದೇಶ ಸನಾತನ ಧರ್ಮದ ಸರ್. ಈ ಧರ್ಮದೊಳಗೆ ನಾವ್ ಏನೈತಿ ಎಲ್ಲಾ ಹಬ್ಬಗಳನ್ನ ಆಚರಣೆಯನ್ನ ನಾವು ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಂತ ಬರ್ತೇವೆ ಸರ್. ಸೊ ಆ ಭೌತಿಕ ಮಟ್ಟದ ಈಗಿನ ಮಕ್ಕಳಿಗೂ ಸಹಿತ ಆ ಒಂದು ಕಾನ್ಸೆಪ್ಟ್ ಕೊಡೋ ಒಂದು ಉದ್ದೇಶದಿಂದ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ನಮ್ಮಲ್ಲಿರುವಂತ ಎಲ್ಲಾ ಕಾರ್ಯಕ್ರಮಗಳು, ಗುರುವಂದನ ಕಾರ್ಯಕ್ರಮ ಇರ್ಬೋದು, ಇಲ್ಲ ಆಗಿತ್ತು ಅಂತಂದ್ರೆ ದಸರಾ ಇರ್ಬೋದು, ದೀಪಾವಳಿ ಇರ್ಬೋದು, ಆಮೇಲೆ ಶಿಕ್ಷಕರ ದಿನಾಚರಣೆ, ಗಾಂಧಿ ಜಯಂತಿ, ಎಲ್ಲಾ ಕಾರ್ಯಕ್ರಮಗಳನ್ನು ಯಾವುದನ್ನು ಬಿಡ್ಲಾರ್ದಂಗ ನಾವೆಲ್ಲಾ ಕಾರ್ಯಕ್ರಮಗಳನ್ನ ಪೇರೆಂಟ್ಸ್ ಸಹಾಯದಿಂದನೂ ಕೆಲವೊಂದಿಷ್ಟು ಅವ್ರು ಬರ್ಬೇಕಾಗ ಸರ್. ಈಗ ತಂದೆ ತಾಯಿಗಳ ದಿನಾಚರಣೆ ಮಾಡ್ಬೇಕಾಗಿದೆ, ಅಜ್ಜಂದ್ರ ದಿನಾಚರಣೆ ಮಾಡ್ತೇವೆ ಸರ್. ಆಮೇಲೆ ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ಸ್ ಇರ್ತಾರೆ ಸರ್. ಈಗ ಕಸ ಗುಡಿಸೋರು, ಆಮೇಲೆ ಚಪ್ಪಲಿ ಕೈಗಾರಿಕೆ ಹೊಲಿಯುವಂತವ್ರು, ಅವ್ರನ್ನು ಎಲ್ಲಾನು ಒಂಥರ ಇಲ್ಲಿ ಕರೆಸಿ, ಡಾಕ್ಟರ್ಸ್ ಕರೆಸಿ ಅವ್ರಿಗೆಲ್ಲಾನು ಏನ್ ಮಾಡ್ತೀವಿ ಅಂತ ಒಂದು ಮೆಡಿಕಲ್ ಹೆಲ್ತ್ ಕ್ಯಾಂಪ್ನು ಮಾಡಿರ್ತೀವಿ ಸರ್. ಅವ್ರಿಗೆ ಅದು ಅವ್ರ ಫಿಸಿಕಲ್ ಟೆಸ್ಟ್ ತಗೊಂಡಿರ್ತೀವಿ. ಸ್ಟಾರ್ಟಿಂಗ್ ಬಂದಾಗ ಮಗು ಹೈಟ್ ಏನಿತ್ತು, ವೇಟ್ ಏನಿತ್ತು, ಹೋಗ್ಬೇಕಾಗಿದ್ರೆ ಹೈಟ್ ವೇಟ್ ಎಷ್ಟಾಗೈತಿ, ಮತ್ತೆ ಅವ್ರ ಬೆಳವಣಿಗೆ ಆಗ್ಯಾರ ಅಂತಾನು ಹೇಳಿನ ನಾವು ರೆಕಾರ್ಡ್ ಮಾಡ್ತೇವೆ ಸರ್. ನಮಸ್ಕಾರ ಮೇಡಮ್, ನೀವು ಯಾವ ಕ್ಲಾಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಮೇಡಮ್, ಹುಡುಗರು ರೆಸ್ಪಾನ್ಸ್ ಯಾವ ತರ ಇರುತ್ತೆ? ಅವ್ರು ಬಂದ ತಕ್ಷಣ ನೀವು ಅವ್ರಿಗೆ ರೂಟೀನ್ ಆಗಿ ಏನ್ ಮಾಡ್ತೀರಾ? ಯಾವ ತರ ಸಿಲೆಬಸ್ ಇರುತ್ತೆ ಅಂತ ಸ್ವಲ್ಪ ಹೇಳ್ಕೊಡ್ತೀರಾ? ನಾವು ಫಸ್ಟ್ ಮಕ್ಕಳಿಗೆ ಬರ್ತಿದ್ದವ್ರನ್ನ ಫಸ್ಟ್ ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಫಸ್ಟ್ ಫ್ರೆಂಡ್ಲಿ ಆಗೋದು ಫಸ್ಟ್ ನಮ್ಮ ಕಡೆಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನಾವು ಪ್ಲೇಯರ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಪೆನ್ಸಿಲ್ ಇರ್ತಿರಲ್ಲ ಮಕ್ಕಳಿಗೆ ಬುಕ್ಸ್ ಹೆಂಗೆ ತಗೊಳ್ಳೋದು, ಬುಕ್ಸ್ ಹೆಂಗೆ ಇಟ್ಕೊಳ್ಳೋದು, ಅವ್ರಿಗೆ ಪ್ರತಿಯೊಂದು ಸ್ಟಾರ್ಟಿಂಗಿಂದಲೇ ಕಲಿಸ್ತೀವಿ. ಪ್ರೀ ನರ್ಸರಿ ಮಕ್ಕಳು ಹೇಳ್ತಾರೆ. ಸೊ ಅವ್ರಿಗೆ ಪೆನ್ಸಿಲ್ ಹೆಂಗೆ ಹಿಡಿಬೇಕು, ಗ್ರಿಪ್ ಹೆಂಗೆ ತಗೋಬೇಕು, ನಾವು
ಫಸ್ಟ್ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ, ನೆಕ್ಸ್ಟ್ ಅವ್ರಿಗೆ ಬುಕ್ಸ್ ಕೊಡ್ತೀವಿ, ಬುಕ್ಸ್ ಹೆಂಗೆ ರೀಡ್ ಮಾಡಬೇಕು, ಬುಕ್ಸ್ನ ಕೇಳಬಾರ್ದು ಹರಿಬಾರ್ದು ಆ ಥರ ಹೇಳ್ಕೊಡ್ತೀವಿ. ಆಮೇಲೆ ಫಸ್ಟ್ ನಾವು ನೀಟ್ನೆಸ್ ಹೇಳ್ಕೊಡ್ತೀವಿ. ಬಂದ ತಕ್ಷಣ ನಮಸ್ತೆ ಮಾಡೋದು, ಗುಡ್ ಮಾರ್ನಿಂಗ್ ಮಿಸ್ ಅಂತ ಹೇಳೋದು, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳೋದು. ಸೊ ಎಲ್ಲ ಆಮೇಲೆ ಪ್ರೇಯರ್ ಹೇಳ್ಕೊಡ್ತೀವಿ ಅವ್ರಿಗೆ ಸ್ಟಾರ್ಟಿಂಗ್. ಆಮೇಲೆ ರೈಮ್ಸ್ ಹೇಳ್ಕೊಡ್ತೀವಿ, ಸ್ಟೋರೀಸ್ ಹೇಳ್ತೀವಿ ಫಸ್ಟ್ ಸ್ಟಾರ್ಟಿಂಗ್. ಸ್ವಲ್ಪ ಡೈಲಿ ಓವರಲ್ಲಿ ತೊಗೊಳ್ತೀವಿ, ಅವ್ರಿಗೆ ಅಡ್ಜಸ್ಟ್ ಆಗಬೇಕು. ನಾವು ಡೇ ಬೈ ಡೇ ಉಳಿಸಿದ್ರೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ. ನಮಸ್ಕಾರ ಮೇಡಮ್, ಇಲ್ಲಿ ನೀವು ಯಾವ ಕ್ಲಾಸನ್ನು ಹ್ಯಾಂಡಲ್ ಮಾಡ್ತೀರಾ ತಮ್ಮೊಂದು ಇಂಟ್ರೊಡಕ್ಷನ್ ಮುಖಾಂತರ ಸ್ಟಾರ್ಟ್ ಮಾಡಬೇಕು. ಸರ್, ನನ್ನ ಹೆಸರು ಬಂದ್ಬಿಟ್ಟು ಪೂಜಾ ಶ್ರೀಕಾಂತ್ ಓಕೆ. ನಾನು ಫನ್ಸ್ಟನ್ ಪ್ಲೇ ಸ್ಕೂಲಲ್ಲಿ LKG ಕ್ಲಾಸ್ನ ಹೇಳ್ತೀನಿ. ಓಕೆ. ಹಾಗೆ ನಾವು ಇದು ನಮ್ಮ ಸ್ಕೂಲ್ ಬಂದ್ಬಿಟ್ಟು NEP ಇಂಪ್ಲಿಮೆಂಟೆಡ್ ಸ್ಕೂಲ್ ಸರ್. ಇಲ್ಲಿ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಬೇಸ್ ಮೇಲೇ ಹೇಳ್ಕೊಡೋದು ಮಕ್ಕಳಿಗೆ. ಈಗ ಬಂದ್ಬಿಟ್ಟು ಸ್ಟಾರ್ಟಪ್ ಎಲ್ಲ ಕೊಡೋದಿಲ್ಲ ಸರ್. ನಾವು ಪ್ರಾಕ್ಟಿಕಲ್ 1 ಮಂತ್ 2 ಮಂತ್ ಅವ್ರಿಗೆ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಈಗ ಪ್ರಮೋಟೆಡ್ ಸ್ಟೂಡೆಂಟ್ಸ್ ನಮ್ಮದು LKG ಕ್ಲಾಸ್ ಅಲ್ಲ ಸರ್, ನರ್ಸರಿ ಇದ್ದವರು ಪ್ರಮೋಟೆಡ್ ಆದವರು ಎಲ್ಲ ಇರ್ತಾರೆ ಸರ್, ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಬಟ್ ಔಟ್ಸೈಡರ್ಸಿಗೆ ಬಂದವ್ರಿಗೆಲ್ಲ ನಾವು ಬೇಸಿಕ್ ಕೊಟ್ಟೆ ಮುಂದಿಲ್ದು ಎಲ್ಲ ಹ್ಯಾಂಡಲ್ ಮಾಡೋದು ಸರ್. ನಾವು ಇದರಲ್ಲಿ ಏಜ್ ಕ್ರೈಟೀರಿಯಾ ಏನು ಬರುತ್ತೆ ಮೇಡಮ್? ಏಜ್ ಬಂದ್ಬಿಟ್ಟು ಸರ್ 4+ ಆಗಿರ್ಬೇಕು ಸರ್. 4 years ಕಂಪ್ಲೀಟ್ ಆದರೆ ನಾವು LKG ತೊಗೊಂಡ್ತೀವಿ ಸರ್. ಹಾಂ ಸರ್. ಓಕೆ. ಯಾವ ಥರ ನಿಮ್ಮ ಕರಿಕ್ಯುಲಮ್ ರೆಡಿ ಆಗಿರುತ್ತೆ ಮೇಡಮ್? ಓಕೆ ಸರ್, ನಮ್ಗೆ ಬಂದ್ಬಿಟ್ಟು ಹೆಡ್ ಆಫೀಸಿಂದನೇ ಎಲ್ಲ ಬರುತ್ತೆ ಸರ್ ಕರಿಕ್ಯುಲಮ್. ಹಾಗೆ ನಾವು ಇನ್ನು ಏನು ಹೆಚ್ಚಿನ ಕೊಡಬೇಕು ಮಕ್ಕಳಿಗೆ, ಎಕ್ಸಾಂಪಲ್ ಈಗ ಬಿಹೇವಿಯರ್ ಏನು ಮಾಡೋದು, ಸೋಷಿಯಲ್ ಬಿಹೇವಿಯರ್ ಆಗಲಿ, ಅವ್ರಿಗೆ ಹೇಗೆ ಮಾತಾಡೋದು, ಕಮ್ಯುನಿಕೇಷನ್ ಸ್ಕಿಲ್ ಇರಲ್ಲ ಸರ್ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ. ಅವ್ರಿಗೆ ಎಲ್ಲ ಮಾತಾಡೋದನ್ನ ನಾವು ಡೇ ಬೈ ಡೇ ಹೇಳ್ಕೊಡ್ತೀವಿ ಸರ್. ಈಗ ಸ್ಟಾರ್ಟಿಂಗ್ ಪ್ರೇಯರ್ ಆದ ತಕ್ಷಣ, ಕ್ಲಾಸಿಗೆ ಎಂಟರ್ ಆದ ತಕ್ಷಣ ಅವ್ರಿಗೆ 1-2-3 ಮಂತ್ರ ಹೇಳ್ಕೊಡ್ತೀವಿ ಸರ್. ಈಗ ಗುರುಬ್ರಹ್ಮ ಆಗಿರ್ಬೋದು, ಆಮೇಲೆ ವಕ್ರತುಂಡ ಆಗಿರ್ಬೋದು, ಆಮೇಲೆ ಕೃಷ್ಣಾಯ ವಾಸುದೇವಾಯ ಆಗಿರ್ಬೋದು, ಎಲ್ಲ ಮಕ್ಕಳು ಹೇಳ್ತಾರೆ ಸರ್. ನಮಗೆ ಇಲ್ಲಿವರೆಗೂ ಇರೋ ಮಕ್ಕಳೆಲ್ಲ ಹೇಳ್ತಾರೆ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಹೆಂಗೆ ಕೊಡೋದು ಎಲ್ಲ ಹೇಳಿ ಆಮೇಲೆ ನಮ್ಮ ಕ್ಲಾಸ್ ಏನಿರುತ್ತಲ್ಲ ಸರ್ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಓನ್ಲಿ ರೈಟ್ ಅಪ್ ಇರೋದಿಲ್ಲ ಸರ್. ಇದಕ್ಕೆ ಮಕ್ಕಳ ರೆಸ್ಪಾನ್ಸ್ ಯಾವ ಥರ ಇರುತ್ತೆ? ನೀವು ಡೈಲಿ ಕ್ಲಾಸ್ ಹ್ಯಾಂಡಲ್ ಮಾಡ್ತೀರಾ, ಡೈಲಿ ಬರ್ತೀರಾ? ಮಕ್ಕಳು ಫಸ್ಟ್ 1 ಮಂತ್ವರೆಗೂ ನೀವು ಅವ್ರಿಗೆ ಅನ್ನೋನ್ ಪರ್ಸನ್ ಆಗಿರ್ತೀರಾ, ಹೌದಾ? ಅದಾದ್ಮೇಲೆ ಅವ್ರದ್ದು ನಿಮ್ದು ಬಾಂಧವ್ಯ ಯಾವ ಥರ ಇರುತ್ತೆ? ಇದು ಆ್ಯಕ್ಚುಲಿ ಹೇಳ್ಕೊಳಕ್ಕಾಗಲ್ಲ ಸರ್ ಆ ಥರ ಬಾಂಡಿಂಗ್ ನಮ್ದು ಮಕ್ಕಳ ಜೊತೆ. ಬಿಕಾಸ್ ಅವ್ರು 1 ಮಂತ್ವರೆಗೂ ನಮ್ಗೆ ಸೆಟ್ ಆಗೋಕ್ಕೆ ಬೇಕು ಸರ್. ಯಾಕಂದ್ರೆ ತಂದೆ ತಾಯಿನ ಸಣ್ಣ ಮಕ್ಳು ಬಿಟ್ಟು ಬಂದಿರ್ತಾರಲ್ಲ, ಅವರು ಎಷ್ಟು ಆಗಿರ್ತಾರೆ ಅನ್ಸರಿ ಲೀವ್ ಯಾಕೆ ಕೊಡ್ತಾರೆ ನಮಗೆ ಅಂತ ಕೇಳ್ತಾರೆ ಸರ್ ನಮ್ಮ ಮಕ್ಕಳು. ಆ್ಯಕ್ಚುಲಿ ನಮ್ಗೆ ಹಾಲಿಡೇನೇ ಬೇಡ ಅನ್ನೋಷ್ಟು ಬಾಂಡಿಂಗ್ ಆಗಿರುತ್ತೆ ಸರ್ ನಮ್ಮದು. ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ನಮ್ಗೆ ಇಲ್ಲಿ 1 year ಇದರಲ್ಲಿ ನೋಡಿದ್ರೆ. ಸೊ ಎಲ್ಲ ಮಕ್ಕಳದು ಗ್ರೋತ್ ಅನ್ನು ನೀವು ಯಾವ ಥರ ಹೇಳ್ತೀರಿ ಮೇಡಮ್? ಅಂದರೆ ಅವ್ರಿಗೆ ಎಕ್ಸಾಮ್ ಮಾಡೋದು ಆಗಿರ್ಬೋದು, ಅವರು ಹೋಮ್ವರ್ಕ್ ಕೊಟ್ಟಿರೋದನ್ನ ಪೇರೆಂಟ್ಸ್ ಹೇಳೋದಾಗಿರ್ಬೋದು, ಅವ್ರ ರೆಸ್ಪಾನ್ಸ್ ನಿಮ್ಗೆ ಯಾವ ಥರ ಇರುತ್ತೆ? ಈಗ ಪೇರೆಂಟ್ಸ್ ಇನ್ವಾಲ್ವ್ಮೆಂಟು ಚೆನ್ನಾಗಿರ್ಬೇಕು ಸರ್, ಯಾವುದೇ ಸ್ಕೂಲಲ್ಲಿ ಆಗಿರಲಿ. ಸರ್, ನಿಮ್ಮ ಈ ಸ್ಕೂಲ್ ಸರ್ಟಿಫಿಕೇಶನ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಇದು ಫ್ರಾಂಚೈಸಿ ಹೋಲ್ಡರ್ ಇರೋದ್ರಿಂದ ನಮ್ಗೆ ಆಲ್ರೆಡಿ ಕಂಪ್ನಿಯಿಂದನ ನಮ್ದು ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ಎಲ್ಲ ನೋಡ್ಕೊಂಡು ಬಿಟ್ಟು ಅವ್ರ ಕಂಪ್ನಿಯವರು ಒಂದು ಸರ್ಟಿಫಿಕೇಶನ್ ಕೊಟ್ಟೋಗಿರ್ತಾರೆ ಸರ್. ಅದಾಗಿದ್ಮೇಲೆ ನಾನು ಖುದ್ದಾಗಿ ಏನು ಮಾಡಿದೆ, ಆ ಮಕ್ಕಳದ್ದು ಕೌನ್ಸಿಲಿಂಗ್ ಅಂತ ಹೇಳಿ ಒಂದು ಇಂಡಿಯನ್ ಕೌನ್ಸಿಲಿಂಗ್ ಸರ್ವಿಸ್ ಕಡೆಯಿಂದ ಸುಮಾರು 1 ವರ್ಷದ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಮಾಡಿದೆ. ಆ ಮಕ್ಕಳ ಭೌತಿಕ ಮಟ್ಟ ಎಷ್ಟಿರ್ತೈತಿ, 2 ವರ್ಷ ಮಕ್ಕಳದ್ದು ಯಾವ ರೀತಿ ಅವ್ರದ್ದು ಬಿಹೇವಿಯರ್ ಇರ್ತೈತಿ, ಅದನ್ನೆಲ್ಲಾನು ನಾವು ಈಗ ತಿಳ್ಕೊಬೇಕಾಗಿರ್ತೈತಿ. ಮೊದ್ಲೇಕ ಆ ಮಕ್ಕಳದ್ದು ಬಿಹೇವಿಯರ್, ಆ ಮಕ್ಕಳದ್ದು ಮನೋಸ್ಥೈರ್ಯ ಹೆಂಗಿರ್ತೈತಿ, ಆ ಒಂದನ್ನು ಸ್ಟಡಿ ಮಾಡ್ಬೇಕಾಗಿತ್ತು ಅಂತಂತಂದ್ರೆ ನಂಗೆ ಇಂಡಿಯನ್ ಕೌನ್ಸಿಲಿಂಗ್ ಸರ್ವಿಸಸ್ ICS ಇಂದನೂ ನಾ ಏನ್ ಮಾಡಿದೆ ಅಂತಂತಂದ್ರೆ ಆ ಸರ್ಟಿಫಿಕೇಟ್ ಕೋರ್ಸನ್ನು ಸುಮಾರು 1 ವರ್ಷ ಟ್ರೈನಿಂಗ್ ಮಾಡೋದು. ಅದನ್ನ ಎಲ್ಲಾನು ನಾ ತಗೊಂಡು ಏನ್ ಮಾಡಿದೆ ಅಂತಂತಂದ್ರೆ ನಾನು ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡೆ. ಇದರಿಂದ ನನಗೇನಾಯ್ತು ಅಂತಂತಂದ್ರೆ ಆ ಮಗು ಬಂದ ತಕ್ಷಣ ನಾನು ಒಂದು 10 ರಿಂದ 20 ಸೆಕೆಂಡ್ ಅಬ್ಸರ್ವ್ ಮಾಡಿದ ತಕ್ಷಣ ಆ ಮಗು ಎಷ್ಟು ಡೆಪ್ತ್ ಒಳಗೈತೆ ಅಂತೇಳಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತೇನೆ ಇಮಿಡಿಯೇಟ್ ಆಗಿ. ಸೊ ಅವರು ಪೇರೆಂಟ್ಸ್ ಹೆಂಗೆ ಅವ್ರ ಜೊತೆ ಹೊಂದ್ಕೊಂತಾರ, ಆ ಮಗು ನಮ್ಮ ಸ್ಕೂಲ್ ಒಳಗೆ ಹೊಂದ್ಕೊಂತೋ ಇಲ್ಲೋ ಅಂತಂತೇಳಿ ನಮಗೆ ಅದನ್ನ ಡಿಸಿಷನ್ ಮಾಡ್ಕೊಳಕ್ಕೆ ಅದು ನಮ್ಗೆ ಏನಾಯ್ತು ಅಂತಂತಂದ್ರೆ ಅನುಕೂಲ ಆಯ್ತು, ಹೆಲ್ಪ್ ಆಗ್ತದೆ ಸರ್. ಅದೊಂದು ನನಗೆ ಅವಶ್ಯಕತೆನೇ ಇರಲ್ಲ. ಮತ್ತೆ ಇನ್ನೊಂದು ನಾ ಈ ಮೂಲಕ ಹೇಳ್ಕೋಬಹುದು ಅಂತಂತಂದ್ರೆ ಈ ICS ಮುಗಿಸ್ತವ್ರು ಅಂತ ಹೇಳಿ ಈ ನಮ್ಮ ಹಾವೇರಿ ಜಿಲ್ಲೆ ಒಳಗ ನಾನೇ ಮೊದಲೇ ಕ್ಯಾಂಡಿಡೇಟ್. ಹೌದು ಸರ್. ನೀವು ಈವನ್ ಬೇರೆಯವ್ರನ್ನಾದ್ರೂ ಎಲಿಜಿಬಲ್ ಸರ್. ನನಗೆ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಆಮೇಲೆ ICIC ಇಂದನೂ ನನಗೆ ಏನ್ ಮಾಡಿದಾರೆ ಅಂತಂತಂದ್ರೆ ನನಗೊಂದು ಲೆಟರ್ ಕೊಟ್ಟಿದ್ದಾರೆ ಸರ್, ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದಾರೆ ಸರ್ ಕಂಪ್ನಿಯಿಂದ, ICIC ಇಂದ. ನೀವು ಯಾವ್ದಾದ್ರು ಒಂದು ಸ್ಕೂಲಿಗೆ ಅಥವಾ ನೀವು ಆಸ್ ಎ ಕೌನ್ಸಿಲರ್ ಆಗಿನೂ ನೀವು ಹೋಗ್ಬೋದು, ಅಥವಾ ಕೌನ್ಸಿಲಿಂಗ್ ಮಾಡಬಹುದು. ಮಕ್ಕಳದ್ದು ಮನೋಸ್ಥೈರ್ಯ ಹೆಂಗೈತಿ ಅಂತೇಳಿ ಡಿಸಿಷನ್ ಮಾಡಬಹುದು. ಅಕಸ್ಮಾತ್ ಅವ್ರಿಗೇನ ರೆಮಿಡೀಸ್ ಇದೆಲ್ಲ ಏನೈತಿ ಅಂತಂದ್ರೆ ನಾನ್ ಮೆಡಿಸಿನ್
ಹೌದು. ಇದು ಯಾವ್ದು ಮೆಡಿಸಿನ್ ಇರಂಗಿಲ್ಲ ಸರ್. ಈ ಓನ್ಲಿ ಕೌನ್ಸಿಲಿಂಗ್ ಅಂತಂದ್ರೆ ಮಾತಾಡೋದ್ರಿಂದ ಅಥವಾ ಆಕ್ಟಿವಿಟೀಸ್ ಮಾಡೋದ್ರಿಂದ, ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಮ್ಯೂಸಿಕ್ ಟ್ರೀಟ್ಮೆಂಟ್ ಕೊಡೋದು, ಇಂಥವೆಲ್ಲನೂ ಆಟದಿಂದ ಅವ್ರ ಮನೋಬಲವನ್ನ ಏನ್ ಮಾಡೋದು ಅಂತಂದ್ರೆ ಹೆಚ್ಚಿಸ್ಕೊಳ್ಳೋದು. ಅದನ್ನೊಂದು ಹೊರತುಪಡಿಸಿದ್ರೆ ಮತ್ತೆ ಇದ್ರೊಳಗೆ ಯಾವ್ದು ಮೆಡಿಕಲ್ ಏನು ಟ್ರೀಟ್ಮೆಂಟ್ ಇರಂಗಿಲ್ಲ ಸರ್. ಓಕೆ, ನೀವು ICS ಸರ್ಟಿಫಿಕೇಶನ್ ಅಂತ ಹೇಳಿದ್ರಲ್ಲ, ಇಲ್ಲಿ ಅದಾವಲ್ಲಿ ಸರ್ ಇದೆ ಸರ್. ಇದೆ ಕೌನ್ಸಿಲಿಂಗ್ ಪ್ರಾಕ್ಟಿಕಲ್ ಸರ್. ಇದು ಪ್ರಾಕ್ಟಿಕಲ್ ಪ್ರೋಗ್ರಾಮಿಂಗ್, ಚೈಲ್ಡ್ ಸೈಕಾಲಜಿ ಸರ್. ಇದೆ ಮಕ್ಕಳದ್ದು ಸೈಕಾಲಜಿನ ನಾವು ಯಾವ ರೀತಿ ಸ್ಟಡಿ ಮಾಡ್ತೀವಿ, ಯಾವ್ಯಾವ ಮಕ್ಕಳು ಇರ್ತಾರ ಆ ಒಂದು ಮೂಮೆಂಟ್ ಒಳಗ, ಆ ಮಕ್ಕಳದ ಮನೋಸ್ಥೈರ್ಯ ಹೆಂಗಿರ್ತೈತಿ, ಅದ್ರ ಪಾಲಕರದ ಜವಾಬ್ದಾರಿ ಏನಿರ್ತೈತಿ ಅನ್ನೋದನ್ನ ನಾವು ಇದಕ್ಕೆ ಅಡ್ವಾನ್ಸ್ ಕೌನ್ಸಿಲಿಂಗ್, ಅಡ್ವಾನ್ಸ್ ಸ್ಕೂಲ್ ಕೌನ್ಸಿಲಿಂಗ್ ಆಗ್ಲಿ ಅಥವಾ ಸ್ಕೂಲ್ ಕೌನ್ಸಿಲಿಂಗ್, ಇದು ಸೈಕಾಲಜಿ, ಚೈಲ್ಡ್ ಸೈಕಾಲಜಿ ಒಳಗನ ನಾವು ಅದನ್ನ 4th ಗ್ರೇಡ್ ಒಳಗ ನಮ್ದು A ಗ್ರೇಡೇಷನ್ ಒಳಗ ಇದು ಸಬ್ಜೆಕ್ಟ್ ಪಾಸ್ ಆಗಿದೆ ಸರ್. ಇದು ಓಕೆ ಗ್ರೇಡೇಷನ್ A ಆಗಿದೆ ಸರ್ ನಂದು. ಓಕೆ. ಆಮೇಲೆ ಇನ್ನೊಂದು ನಾನು ಕೆಳಗಡೆ ಬೋರ್ಡ್ ನೋಡ್ಬಿಟ್ಟೆ ಸರ್, ಇಲ್ಲಿ ಅಬ್ಯಾಕಸ್ ಇದೆ ಅಂತ ಹೇಳಿ. ಈ ಅಬ್ಯಾಕಸ್ ಒಂದು ಮಗುವಿಗೆ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿ ನೀವು ಹೇಳ್ತೀರಿ ಸರ್? ಸರ್, ಇದು ಅಬ್ಯಾಕಸ್ ಅಂತಂದ್ರೆ ಒಬ್ಬ ಮನುಷ್ಯನದ ಜೀವನದೊಳಗ ಊಟ, ಬೆಳಗಿನ ವ್ಯಾಯಾಮ, ಎಕ್ಸರ್ಸೈಸ್ ಹೆಂಗ್ ಅಂತಂದ್ರೆ ನಾವು ಬಾಡಿ ಕೊಡ್ತೇವೆ. ಬಟ್ ಅಬ್ಯಾಕಸ್ ಕ್ಲಾಸ್ ಒಳಗೆ ಹೆಂಗ್ ಆಗ್ತೈತಿ ಅಂತಂದ್ರೆ ಬ್ರೈನಿಗೆ ಒಂದು ಟೈಪ್ ಜಿಮ್ ಇದೆ ಸರ್. ಬ್ರೈನ್ ಜಿಮ್ ಅಂದ್ರೆ ಬ್ರೈನ್ ಅನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗ್ತೈತಿ. ಬ್ರೈನ್ ಅನ್ನ ಏನಿರ್ಬೇಕಾಗೈತಿ, ಎನ್ಲಾರ್ಜ್ ಮಾಡ್ಕೊಳ್ಳೋದಲ್ಲ, ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು. ಅದ್ರೊಳಗಿರಂತ ಮೆಮೊರಿ ಸ್ಟ್ರೆಂತ್ ಅನ್ನ ಎನ್ಲಾರ್ಜ್ ಮಾಡ್ಕೊಳ್ಳೋದು ಅಂತಂದ್ರೆ ಅದ್ರೊಳಗೆ ಒಂದೇ ಒಂದು ಯಾವ್ದು ಅಂತಂದ್ರೆ ಅಬ್ಯಾಕಸ್. ಮೆಮೊರಿ ಸ್ಟ್ರೆಂತ್ನು ಜಾಸ್ತಿ ಆಗ್ತದೆ ಸರ್ ಅದರಿಂದ. ಆಮೇಲೆ ನೆನ್ಪಿಡುವಂತ ಶಕ್ತಿನೂ ಬರ್ತೈತಿ. ಇದಕ್ಕೆ ಇನ್ನೊಂದು ಏನ್ ಹೇಳ್ಬೇಕಾಗೈತಿ ಅಂತಂದ್ರೆ, ಯಾವ ಒಂದು ವ್ಯಕ್ತಿಗೆ ಈಗ UKG ಮುಗಿದ ತಕ್ಷಣ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಏನಿರ್ತಾರ ಅಂತಂದ್ರೆ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಪ್ಯಾನಿಕ್ ಆಗ್ಬಿಡ್ತಾರೆ. ಸೊ ಆ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಒಂದು ಐಪ್ ಏನಿತ್ತಂತಂದ್ರೆ ಕಬ್ಬಿಣದ ಕಡಲೆ ಇದ್ದಂಗೆ ಅವ್ರಿಗೆ. ಅದ್ರ ಆ ಒಂದು ಮೂಮೆಂಟ್ ಏನಾಗ್ತೈತಿ, ಈ ಅಬ್ಯಾಕಸ್ ಏನ ಕ್ಲಾಸ್ ಐತಿ ಅಂತಂದ್ರೆ ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಈ ಅಬ್ಯಾಕಸ್ ಕ್ಲಾಸ್ ನಮ್ಮಲ್ಲಿ ಪ್ರತಿ ಶನಿವಾರ ಮತ್ತು ರವಿವಾರ ದಿವಸನೂ ಕಂಡಕ್ಟ್ ಮಾಡ್ತೀವಿ ಸರ್. ಯಾವಾಗ ಅವರು ಒಂದು ಕೋರ್ಸ್ ಅನ್ನ ಯಾವಾಗ ಮಾಡ್ಕೊಂಡು ಇದ್ರೊಳಗೆ 8 ಲೆವೆಲ್ ಅದ ಸರ್. 8 ಲೆವೆಲ್, 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, ಹಿಂಗೆ 8 ಲೆವೆಲ್ ಅದ ಸರ್. ಅಲ್ಲಿ ಒಂದು ಸಣ್ಣದಿಂದ ಸ್ಟಾರ್ಟ್ ಆಗಿ ಅಪ್ ಟು 8ನೇ ಲೆವೆಲ್ ಒಳಗೆ ಬಂದಾಗ ಅಂತಂದ್ರೆ ನಾವು ಸುಮಾರು ಒಂದು 30 ರಿಂದ 40 ನಂಬರ್ ಕೊಟ್ಟರು ಸಹಿತ ಅವ್ರು ಆಡ್ ಮಾಡೋಷ್ಟು ಕೆಪಾಸಿಟಿ ಅವ್ರಿಗೆ ಬಂದಿರ್ತದೆ. ಓಕೆ. ಈ ಒಂದು 8 ಲೆವೆಲ್ ಮುಗಿಸಕ ನಿಮ್ ಪ್ರಕಾರ ಎಷ್ಟು ಟೈಮ್ ತಗೋಬಹುದು ಸರ್? ಅದು ಸುಮಾರು 3.5 ವರ್ಷ ತಗೊಳ್ತಾರೆ. 3 ರಿಂದ 4 ವರ್ಷದಲ್ಲಿ ಎಲ್ಲ 8 ಲೆವೆಲ್ ರೆಗ್ಯುಲರ್ ಆಗಿ ಇಂಟರ್ವಲ್ಸ್ ಹಾಕೋ ಟಚ್ ಇರ್ಬೇಕು ಸರ್. ಅಲ್ಲಿ ಗ್ಯಾಪ್ ಕೊಡಬಾರ್ದು. ಯಾವ ಗ್ಯಾಪ್ ಅನ್ನು ಕೊಡ್ಲಾರ್ದಂಗೆ ರೆಗ್ಯುಲರ್ ಆಗಿ ಬಂದ್ರು ಅಂತಂದ್ರೆ ನಮ್ದು ಫೀಸ್ ಬೇರೆ ಅಬ್ಯಾಕಸ್ ಕ್ಲಾಸಿಗೆ ಕಂಪೇರ್ ಮಾಡಿದ್ರೆ ನಮ್ದು ಏನೈತಿ ಫೀಸ್ ಭಾಳ ಕಡಿಮೆ ಇದೆ ಸರ್. ಹೌದು ಸರ್. ಯಾರಾದ್ರೂ ನೀವು ಅಬ್ಯಾಕಸ್ನ ಕಲಿಬೇಕು, ಹಾವೇರಿ ಈ ಮಂಜುನಾಥ್ ನಗರ ಸುತ್ತಮುತ್ತ ಆಗಿರ್ಬೋದು ಅಥವಾ ಹಾವೇರಿ ನಮ್ಮ ನಗರದಲ್ಲಿ ಎಲ್ಲೇ ಆಗಿರ್ಬೋದು, ಒಂದು ಒಳ್ಳೆ ಅಬ್ಯಾಕಸ್ನ ನಮ್ಮ ಮಕ್ಕಳು ಕಲಿತು ಎಲ್ಲರೂ ನಾವು ಯೂಟ್ಯೂಬು ಮತ್ತು ಇನ್ಸ್ಟಾದಲ್ಲಿ ನೋಡಿರ್ತೀವಿ. ಮಕ್ಕಳು ಎಷ್ಟೋ ಒಂದು 555, 445 ಅಂತ ಈ ಥರ ನಂಬರ್ ಹೇಳಿದ ಪಟ ಹಿಂಗೆ ಕೈ ಮಾಡಿ ಹಿಂಗೆ ಹೇಳಿರೋದು ನೋಡಿರ್ತೀವಿ. ಏನಪ್ಪ ನಮ್ಮ ಮಕ್ಕಳು ಈ ಥರ ಕಲಿಯೋದು ಯಾವಾಗ ಅಂತ ಹೇಳಿ ನಾವು ಅಂದ್ಕೊಂಡಿರ್ತೀವಿ. ನೀವು ಇಲ್ಲಿ ಬಂದ್ರೆ ಅದು ಒಂದು ವಿದ್ಯೆಯನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಕಲಿಸ್ತೇವೆ ಅಂತ ಹೇಳಿ ನಮ್ಮ ಮಿರ್ಜಿ ಸರ್ ಅವರು ಹೇಳಿದಾರೆ. ISO 2018 and 15 ರೆಕಮೆಂಡೆಡ್ ಸರ್. ಇದು ISO ದಿಂದ ಸರ್ಟಿಫೈ ಆದಂತದ್ದು ಅಬ್ಯಾಕಸ್ ಕ್ಲಾಸಸ್ ಸರ್. ಅದು ಅಬ್ಯಾಕಸ್ ಅಂತ. ಓಕೆ, ಅದು ಕೂಡ ಇವ್ರು ಏನಂತ ಹೇಳಿದ್ರೆ ಗುರು ಅಬ್ಯಾಕಸ್ ಇಂದ 2008 2015 ಸರ್ಟಿಫಿಕೇಶನ್ ಕೂಡ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಆಲ್ರೆಡಿ ಸ್ಟೂಡೆಂಟ್ಸ್ ಅದನ್ನ ಉಪಯೋಗವನ್ನು ಕೂಡ ಪಡಿತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳಿಗೆ ಒಂದು ಅವ್ರ ಮ್ಯಾಥಮೆಟಿಕ್ಸ್ ಒಳಗಡೆ ಅವ್ರು ಇಂಪ್ರೂವ್ ಮಾಡಬೇಕು, ಓವರಾಲ್ ಅವ್ರ ಬ್ರೈನ್ ಡೆವಲಪ್ ಆಗಬೇಕು, ಬೆಳಿಬೇಕು, ಅವರು ಎಲ್ಲರಿಗಿಂತ ಮುಂದೆ ಹೋಗಬೇಕು ಮ್ಯಾಥಮೆಟಿಕ್ಸ್ ಅಲ್ಲಿ ಅಥವಾ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಅಬ್ಯಾಕಸ್ ಅನ್ನೋದು ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ತಾವು ಕೂಡ ಈ ವಿಡಿಯೋವನ್ನ ನೋಡ್ತಾ ಇರೋರು ನಿಮ್ಮ ಮಕ್ಕಳು ಏನಾದ್ರು ಅಬ್ಯಾಕಸ್ ಅನ್ನ ಕಲಿಬೇಕು ಅಂತ ನಿಮ್ಗೆ ಅನ್ಸಿತ್ತು ಅಂತ ಹೇಳಿದ್ರೆ ನಮ್ಮ ಮಿರ್ಜಿ ಸರ್ ಅವ್ರನ್ನ ಬಂದು ನೀವು ಭೇಟಿಯಾಗಿ ಇವರಲ್ಲಿ ಅಡ್ಮಿಷನ್ ತಗೊಂಡು ಅದನ್ನ ಇವನ್ 3.5 ರಿಂದ 4 ವರ್ಷದೊಳಗಡೆ ಅಪ್ ಟು 8 ಲೆವೆಲ್ ವರೆಗೂ ಕೂಡ ಅವ್ರ ಸರ್ಟಿಫಿಕೇಶನ್ಗಳನ್ನ ತಗೋಬಹುದು, ಕ್ಲಿಯರ್ ಮಾಡಬಹುದು ಅಂತ ಹೇಳಿ ಲೆವೆಲ್ಗಳನ್ನ ಹೇಳಿದಾರೆ. ಸೊ ಒಂದ್ಸರಿ ನೀವೇನಿದೆಲ್ಲ ಅಟ್ಲೀಸ್ಟ್ ಒಂದ್ಸರಿ ಬಂದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮ್ಮ ಮಗುವನ್ನ ಅಡ್ಮಿಟ್ ಮಾಡಿ ಹೋಗುವಂತ ಒಂದು ವ್ಯವಸ್ಥೆ ಮಾಡ್ಬೋದು. ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಆದ್ರೆ ಅದು ತಂದೆ ತಾಯಿ ಎಷ್ಟು ಪಡೋಷ್ಟು ಖುಷಿ ಯಾರೂ ಪಡಂಗಿಲ್ಲ, ನಿಮಗೂ ಗೊತ್ತೈತಿ. ಸರ್, ಇನ್ನೊಂದು ನಿಮ್ಗೆ ಹೇಳ್ಬೇಕಾಗಿದ್ದ ಇನ್ಫಾರ್ಮೇಶನ್ ಅಂತಂದ್ರೆ ನಾವು ಏನು ಸ್ಕೂಲಿಗಾಗಿ ಅಂತಾನೆ 2 ವ್ಯಾನ್ಗಳನ್ನ ಫೆಸಿಲಿಟಿ ಇಟ್ಟೇವೆ. ದೂರದ ಮಕ್ಕಳಿಗೆ ನಾವು ಹೆಂಗ ನಾವು ಕಳ್ಸಕ್ ಆಗಂಗಿಲ್ಲ, ಮಕ್ಕಳು ದೂರ ಇದ್ದ ಅಡ್ಮಿಷನ್ ತಗೊಳಕ್ಕೂ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಸಲುವಾಗಿ 2 ವ್ಯಾನ್ಗಳು ಸರ್. ಒಂದು ಈ ಕಡೆ DC ಆಫೀಸ್ ಇಂದ ಒಂದು ವ್ಯಾನ್ ಪಿಕಪ್ಪಿಗೆ ಡ್ರಾಪಿಂಗ್ ಹೋಗ್ತೈತಿ, ಒಂದು ಅಪ್ ಟು ಇಲ್ಲಿ KV ವರೆಗೂ ಹೋಗ್ತೈತಿ. ಶಿವಾಸ್ ನಗರ, KV ಎಲ್ಲಾ ಏರಿಯಾನು ಟೋಟಲಿ ಹಾವೇರಿದೊಳಗ ಯಾವುದೇ ಮೂಲೆ ಒಳಗಿದ್ರು ಸಹಿತ ನಾವು ಸ್ಕೂಲಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಪ್ರೀ ನರ್ಸರಿ ಇರ್ಬೋದು, LKG UKG ಯಾವುದೇ ಕ್ಲಾಸಿಗೂ
ಅಡ್ಮಿಷನ್ ತಗೊಂಡ್ರು ಅಂತಂತಂದ್ರೆ ನಮ್ಮ ಸಂಸ್ಥೆಯ ಪರವಾಗಿ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ನಾವು ವ್ಯಾನ್ ಫೆಸಿಲಿಟಿನ ನಾವು ಕೊಡುವಂತ ಸೌಲಭ್ಯನ ನಾವು ಇಟ್ಕೊಂಡಿವಿ ಸರ್. ಈಗ ಒಂದು ಶಿಕ್ಷಣಕ್ಕೆ ಒಂದು ದಾರಿ ದೂರ ಐತಿ ಅಂತ ಹೇಳಿ ಅನಿಸ್ಬಾರ್ದು ಅನ್ನೋಗೋಸ್ಕರ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನ ಮಾಡಿದಾರೆ. ಎಷ್ಟೋ ಜನ ಸರ್ ನಮ್ಮ ಮಗು ಸಣ್ಣದೈತ್ರಿ, ಬಂದು ಬಿಟ್ಟು ಹೋಗಕ್ ನಾವು ಕೂಡ ಡೈಲಿ ಡ್ಯೂಟಿಯಲ್ಲಿ ಇರ್ತೀವಿ, ಬಂದು ಬಿಟ್ಟು ಹೋಗಕ್ಕೆ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ರಿ ಅಂತ ಹೇಳಿ ಜನ ರೀಸನ್ ಹೇಳಬಾರ್ದು. ಈ ಒಂದು ಒಳ್ಳೆಯ ಒಂದು ಎಜುಕೇಶನ್ ಅನ್ನ ಅವರು ಕೂಡ ತಗೋಬೇಕು ಅಂತ ಹೇಳಿ ಅವರ ಸಂಸ್ಥೆಯಿಂದ 2 ಬಸ್ ಫೆಸಿಲಿಟಿ ಅಂದ್ರೆ ಮಿನಿ ವ್ಯಾನ್ ಫೆಸಿಲಿಟಿಯನ್ನ ಮಾಡಿದಾರೆ. ಸೊ ಎಲ್ಲೋ ನಿಮ್ಮ ಮಕ್ಕಳು ಹಾವೇರಿ ಯಾವುದೇ ಮೂಲೆಯಲ್ಲಿ ಇರಲಿ, ಹೌದಾ, ಅವ್ರು ಇಲ್ಲಿಗೆ ಬರೋಕ್ಕೆ ನಾವು ವ್ಯಾನ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ ಜನರು ಅದನ್ನು ಕೂಡ ಉಪಯೋಗ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ನೀವು ನೋಡಿದ್ರಲ್ಲ, ಈ ಸಂಸ್ಥೆ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಟ್ವಿ. ಈ ಸಂಸ್ಥೆಯಲ್ಲಿ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ವಿ. ಸೊ ಕೆಳಗಡೆ ಬರುವಾಗ ನಾನು ಬೇಸಿಗೆ ಶಿಬಿರವನ್ನ ಮಾಡ್ತಾ ಇದ್ರಿ ಅಂತ ಕೇಳ್ಪಟ್ಟೆ. ಯಾಕಂದ್ರೆ ಈಗ ಸ್ಕೂಲ್ ಜಸ್ಟ್ ಮುಗಿದಿರ್ತೈತಿ, ಮಕ್ಕಳು ಮನೆಯಾಗಿದ್ದು ಅಂತ ಹೇಳಿದ್ರೆ ತಂದೆ ತಾಯಿಗೆ ಎಷ್ಟು ಇದು ಅಂತ ಹೇಳಿದ್ರೆ ಮಕ್ಕಳನ್ನ ಕಾಯೋದು ಒಂದ್ ಕೆಲಸ ಆಗ್ಬಿಟ್ಟಿರ್ತೈತಿ. ಹೌದ್ರಿ. ಸೊ ಏನು ಎಲ್ಲಿ ಕಳಿಸ್ಬೇಕಪ್ಪ, ಯಾವ ಬೀಗರ ಮನೆಗೆ ಕಳಿಸ್ಬೇಕಂತ ಹೇಳಿ ಹುಡುಕ್ತಿರ್ತಾರ. ಅಲ್ಲಿ ಬೀಗರ ಮನೆ ಹೋದ್ರೆ ಬೀಗರ ಮನೆಗೆ 4 ಮಕ್ಳು ಇರ್ತಾವ. ಸೊ ಮಕ್ಕಳನ್ನ ಇಲ್ಲೇ ಇಟ್ಕೊಂಡು ಏನಾದ್ರು ಒಂದು ಹೊಸ ಕಲಿಸ್ಬೇಕು ಅಂತ ಹೇಳಿ ಅವ್ರ ಮೈಂಡ್ ಒಳಗೆ ಇರ್ತೈತಿ. ಸೊ ನಿಮ್ದು ಸಮರ್ ಕ್ಯಾಂಪ್ ಬೋರ್ಡ್ ನೋಡಿದೆ, ಏನ್ ವಿಶೇಷತೆ ಐತೆ ಸರ್ ನಿಮ್ ಸಮರ್ ಕ್ಯಾಂಪ್ ಅಲ್ಲಿ? ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡಿ. ಸಮರ್ ಕ್ಯಾಂಪ್ ಇದೆ ಏಪ್ರಿಲ್ 6ರಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಈಗ ಸಮರ್ ಕ್ಯಾಂಪ್. ಸೊ ಸಮರ್ ಕ್ಯಾಂಪ್ ವಿಶೇಷತೆ ಏನ್ ನಾವ್ ಯಾಕೆ ಮಾಡ್ಬೇಕಾಗೈತಿ ಅಂತಂದ್ರೆ ಈಗ ತುಂಬಾ ಬೇಸಿಗೆ ಇರ್ತೈತಿ, ಎಲ್ಲರೂ ಫೋನ್ ಅಡಿಕ್ಟೇಷನ್ ಆಗ್ತಾ ಇದಾರೆ. ಎಲ್ಲ ಫೋನಿಗೆ ಅಥವಾ ಡಿಜಿಟಲೈಸ್ಗೆ ಟಿವಿ ನೋಡ್ಕೊಂತ ಹೋಗಿ ದಾರಿ ತಪ್ಪೋ ಬದ್ಲಿ ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಸಮ್ಮರ್ ಕ್ಯಾಂಪ್ ಒಳಗ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಅದ್ರದ್ದು ಟೈಮಿಂಗ್ ಅದಾರೆ. ಆ ಶಿಬಿರದೊಳಗೆ ಏನ್ ಮಾಡ್ತೀವಿ ಅಂದ್ರೆ ಅಬ್ಯಾಕಸ್ ಕ್ಲಾಸ್, ಡ್ಯಾನ್ಸ್, ಮ್ಯೂಸಿಕ್, ಪೇಂಟಿಂಗ್, ಆಮೇಲೆ ಸ್ಪೋರ್ಟ್ಸ್, ಇಂಡೋರ್ ಸ್ಪೋರ್ಟ್ಸ್, ಜಸ್ಟ್ ಅಂದ್ರೆ ಕ್ಯಾರಮ್ ಬೋರ್ಡ್ ಇರ್ಬೋದು, ಚೆಸ್ ಇರ್ಬೋದು, ಈ ಆಟಗಳ ಬಗ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತೀವಿ ಸರ್. ಈಗ ಅಬ್ಯಾಕಸ್ 1 hour, ಆಮೇಲೆ ಡ್ಯಾನ್ಸ್, ಇವು ಮ್ಯೂಸಿಕ್, ಅವ್ರಿಗೆ ಏನೇನ್ ಬೇಕಾಗಿರ್ತೈತಿ ಒಂದು ಮಕ್ಕಳದ ಒಂದು ಈಗ ಎಲ್ಲಾನು ಏನಾಗಿರ್ತೈತಿ ಸುಮಾರು 8 ರಿಂದ 9 ತಿಂಗಳ ಅವ್ರು ಬರೀ ಅದ ಮ್ಯಾಥಮೆಟಿಕ್ಸ್, ಸೈನ್ಸ್ ಸಬ್ಜೆಕ್ಟ್ ಅನ್ನ ಕಲಿತಾ ಸ್ಕೂಲ್ ಮತ್ತೆ ಟ್ಯೂಷನ್ ಕಲ್ತ್ಬಿಟ್ಟಿರ್ತಾರೆ. ಅದು ಬಿಟ್ಟರೆ 2 hour ಮಮ್ಮಿ ಮೊಬೈಲ್ ಹಿಡ್ಕೊಂಡೆ ಅಪ್ಪಾಜಿ ಮೊಬೈಲ್ ಹಿಡ್ಕೊಂಡೆ ಮಾಡಿ ಡೇನ ಎಂಡ್ ಮಾಡ್ಬಿಟ್ಟಿರ್ತಾರೆ ಸರ್. ಬಟ್ ಅದ್ರ ಬದಲಿ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1:30 ನಮ್ಮ ಸಂಸ್ಥೆ ಮಕ್ಕಳದ ಅಭಿವೃದ್ಧಿಗಾಗಿ ಏನೈತಿ ಅಂತಂದ್ರೆ ಓಪನ್ ಮಾಡಿಟ್ಟೇವೆ ಸರ್. ನಾವು ಬೇಸಿಗೆ ಇದ್ರೂ ಸಹಿತ ಒಂದು ಸುರಕ್ಷಿತವಾದ ಜಾಗದೊಳಗ ಅಥವಾ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಒಳಗ ಮಕ್ಕಳು ಎಲ್ಲಾ ಆಕ್ಟಿವಿಟೀಸ್ ಒಳಗ ಭಾಗವಹಿಸ್ಲಿ. ಇದೇ ರೀತಿ ಒಳಗ ನಾನು ತಮ್ಮಲ್ಲಿ ಒಂದು ಈ ಚಾನಲ್ ಮೂಲಕ ತಮ್ಮಲ್ಲಿ ಏನು ವಿನಂತಿಸಿಕೊಳ್ತೇನೆ ಅಂತಂದ್ರೆ ಈ ಬೇಸಿಗೆ ವಿಶೇಷ ಶಿಬಿರದ ಸದುಪಯೋಗವನ್ನ ಪಡ್ಕೊಳ್ರಿ ಹಾವೇರಿ ಜನತೆ. ಎಲ್ಲೇ ದೂರಿಂದ ನೀವು ಅಜ್ಜಿ ಮನೆಗೆ 6 ಮಕ್ಕಳನ್ನ ಕಳಿಸಿದ್ರು ಸಹಿತ ಈ ಬೇಸಿಗೆ ವಿಶೇಷತೆ ಶಿಬಿರದ ಉದ್ದೇಶವನ್ನ ಆ ಮಕ್ಕಳು ಅಥವಾ ಪೇರೆಂಟ್ಸ್ ನಮ್ಮ ಈಗ ಸ್ಕೂಲಿಗೆ ಒಂದ್ಸರಿ ನೀವು ಈ ಸಂಸ್ಥೆದ ಒಂದು ಶಾಲೆಗೆ ಒಂದು ವಿಸಿಟ್ ಮಾಡಿ ನೋಡಿ ನೀವೆಲ್ಲಾನು ನೋಡಿ ಆಮೇಲೆ ನಂತರ ನಿಮಗೆ ಸರಿ ಅನ್ನಿಸ್ತು ಅಂತಂದ್ರೆ ಮಾತ್ರ ನೀವು ಅಡ್ಮಿಷನ್ ತಗೊಂಡು ನೋಡ್ರಿ. ಈ ಕ್ಯಾಂಪದ ವಿಶೇಷತೆ ಒಳಗೆ ಇದ್ರೊಳಗೆ ಅಬ್ಯಾಕಸ್ ಜೂನಿಯರ್ ಲೆವೆಲ್ ಇರ್ತೈತಿ. ಮತ್ತು ನೆಕ್ಸ್ಟ್ ಮ್ಯೂಸಿಕ್, ಡ್ಯಾನ್ಸು, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಅದರ್ ಆಕ್ಟಿವಿಟೀಸನ್ನು ನಾವೇನು ಮಾಡ್ತೇವೆ ಅಂತಂದ್ರೆ ಈ ಮಕ್ಕಳಿಗೆ ಅವ್ರವ್ರ ಏಜ್ ಲಿಮಿಟ್ ನೋಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋಣ ಕಲಿಸುವಂಥ ಜವಾಬ್ದಾರಿನ ನಾವು ತಗೊಂತೀವಿ. ಆಮೇಲೆ ಇದು ಅಬ್ಯಾಕಸ್ದು ಏನಾಗ್ತೈತಿ ಕ್ಯಾಂಪ್ ಮುಗಿದಾದ್ಮೇಲೆ ಅವ್ರಿಗೆ ಸರ್ಟಿಫಿಕೇಶನ್ ಇರ್ತೈತಿ ಸರ್. ಓಕೆ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ಫನ್ಸ್ಟೋನ್ ಮಕ್ಕಳ ಶಾಲೆ ಎಲ್ಲಿದೆ ಅನ್ನೋದನ್ನ ಸರ್ ಅವರ ಲೊಕೇಶನ್ ಅನ್ನ ಶೇರ್ ಮಾಡ್ತಾರೆ. ಸರ್, ಈ ಸ್ಕೂಲ್ ಬರಬೇಕು ಅಂತ ಹೇಳಿದ್ರೆ ಒಂದು ರೂಟ್ ಮ್ಯಾಪ್ ಅನ್ನ ಹೇಳಿ ಸರ್. ಇದ್ರೊಳಗೆ ನಮ್ಮ ಸ್ಕೂಲಿಗೆ ಏನೈತಿ ಅಂತಂದ್ರೆ ಇದು ಟೋಟಲಿ ಸ್ಕೂಲ್ ಇರೋದ ನಮ್ದು ಏನೈತಿ ಅಂತಂದ್ರೆ ಒಂದು ಎಲ್ಲಾ ಸ್ಕೂಲ್ಗಳ ಹಬ್ ಅಂತ ಹೇಳ್ಬೋದು. ಈ ವಿದ್ಯಾನಗರ, ಮಂಜುನಾಥ್ ನಗರ, ಈ ಪಕ್ಕದಲ್ಲಿ ಜೈಪುರಿಟಿ ಸ್ಕೂಲ್ ಅದ, ಗೆಳೆಯರ್ ಬಳಗ ಸ್ಕೂಲ್ ಅದ, ವಿಶ್ವೇಶ್ವರಯ್ಯ ಸ್ಕೂಲ್ ಅದ, KLE ಸ್ಕೂಲ್ ಅದ. ಇದಕ್ಕೆ ಮೇನ್ ರೂಟ್ ಬರ್ಬೇಕಾಗಿತ್ತು ಅಂದ್ರೆ ಒಂದು 2 ರೂಟ್ ಇಂದ ನಾವು ಸೆಂಟರ್ ಪಾಯಿಂಟ್ ಆಫ್ ದ ಎಲ್ಲಾ ಸ್ಕೂಲ್ಗಳ ಮಧ್ಯೆ ನಾವು ಅದೇ ಸರ್. ಹತ್ತಿರದೊಳಗೆ ಜೈಪುರಿಟಿ ಸ್ಕೂಲ್ ಅದ, ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಒಳಗೆ KLE ಸ್ಕೂಲ್ ಅದ ಸರ್. ನಾವು ಬರ್ಬೇಕಾಗಿತ್ತು ಅಂದ್ರೆ DC ಆಫೀಸ್ ರೋಡ್ ಇಂದ ಬರ್ಬೇಕಾಗಿತ್ತು ಅಂತಂದ್ರೆ ಮಂಜುನಾಥ್ ನಗರದ ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಒಳಗ 3ನೇ ಕ್ರಾಸ್. ಓಕೆ ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ತಾವು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡ್ಬೋದು ಸರ್. ಸರಿ ಸರ್, ನನ್ನ ವೈಯಕ್ತಿಕ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿತ್ತು ಅಂತಂದ್ರೆ 6363464100. ಇನ್ನೊಂದು ನಂಬರ್ ಇದೆ ನಂದು 9242878811. ಇವೆರಡನ್ನೂ ಹೊರತುಪಡಿಸಿ ಸ್ಕೂಲಿಗಾಗಿರುವಂಥ ಇನ್ನೂ 2 ನಂಬರ್ಗಳಿದೆ. ನೀವು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಮ್ಮ ಶಾಲೆಯ
ಟೀಚರ್ ಹತ್ರನೂ ಇರ್ತೈತಿ, ಆಫೀಸ್ ಒಳಗೂ ಇರ್ತೈತಿ. ಅಲ್ಲಿ ನೀವು ಆ ನಂಬರ್ ಬೇಕಾಗಿತ್ತಂದ್ರೆ 9481940836. ಇನ್ನೊಂದು ನಂಬರ್ ಇದೆ 8050805667. ಓಕೆ ಸರ್, ಅವರು ಲೊಕೇಶನ್ ಅನ್ನು ಶೇರ್ ಮಾಡಿದಾರ, ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನು ಶೇರ್ ಮಾಡಿದಾರ. ಈ ಸಂಸ್ಥೆಯ ಒಂದು ಏನೇನು ವಿಶೇಷತೆಗಳದಾವ ಅನ್ನೋದನ್ನ ಹೇಳಿದಾರ. ಮತ್ತೆ ತಡ ಬರ್ರಿ, ನಿಮ್ಮ ಮಕ್ಕಳು ಕರ್ಕೊಂಡು ಬಂದು ಒಂದ್ಸರಿ ಫಸ್ಟ್ ಕೌನ್ಸಿಲಿಂಗ್ ತಗೊಳ್ರಿ. ಅವರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಏನ್ ಬೇಕಲ್ಲ ಎಲ್ಲ ಫೆಸಿಲಿಟಿಗಳು ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ. ಮತ್ತೆ ತಡ ಬಂದು ನಮ್ಮ ಮಿರ್ಜಿ ಸರ್ನ ಭೇಟಿಯಾಗಿ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಏನೈತಲ್ಲ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಇಷ್ಟೊತ್ತು ಸರ್ ನಮ್ಮ ಒಂದು ಚಾನಲ್ಗೆ ತಮ್ಮ ಇಂಟರ್ವ್ಯೂವನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ಸರ್.